ಈಗ 1991ರಲ್ಲಿ ಬ್ಯಾಂಗ್ಳೂರು ಪ್ಯಾಲೇಸ್ನ ಅಕ್ವೈರ್ ಮಾಡಿಕೊಂಡ್ರು. 97ರಲ್ಲಿ 90sಲ್ಲಿ ಆಗ ಎಷ್ಟು ವ್ಯಾಲ್ಯೂ? 11 ಕೋಟಿ, ಕರೆಕ್ಟಾ? ಆಗ ಇಡೀ ಪ್ಯಾಲೇಸ್ಗೆ ವ್ಯಾಲ್ಯೂ 11 ಕೋಟಿ ಲ್ಯಾಂಡ್ ಅಕ್ವಿಷನ್ ಪ್ರಕಾರ ಅಕ್ವೈರ್ ಮಾಡ್ಕೊಂಡ್ರು. ಯಾಕಂದರೆ ಅದೇನು ಪಾರ್ಕ್ ಏರಿಯಾ, ಅದೇನು ರೆಸಿಡೆನ್ಷಿಯಲ್ ಏರಿಯಾ ಅಲ್ಲ, ಏನೂ ಅಲ್ಲ. ಆಮೇಲೆ ರಸ್ತೆ ಮಾಡಬೇಕು ಅಂಥೇಳಿ ಆಮೇಲೆ ಅವರು ಹಳೆ ಮಹಾರಾಜರ ಫ್ಯಾಮಿಲಿಯವರು ಕೋರ್ಟ್ಗೆ ಹೋದರು. ಕೋರ್ಟಲ್ಲಿ ಇದುವರೆಗೂ ಕೂಡ ತೀರ್ಮಾನ ಆಗಿಲ್ಲ. ನಾವು ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು ತಪ್ಪು ಅಂತ ಅವ್ರು ಹೋಗಿದ್ದಾರೆ. ಅಕ್ವೈರ್ ಮಾಡಿಕೊಂಡ್ರೆ ಸರಿನೋ ತಪ್ಪು ಅಂತೇಳಿ ಸುಪ್ರೀಂ ಕೋರ್ಟು ಇನ್ನೂ ಜಡ್ಜ್ಮೆಂಟ್ ಕೊಡಬೇಕಾಗಿದೆ. ಇದ್ರ ಮಧ್ಯದಲ್ಲಿ 15 ಎಕರೆಗೆ ರಸ್ತೆ ಮಾಡೋದಕ್ಕೆ 3,500 ಕೋಟಿ ಕೇಳ್ತಾ ಇದ್ದಾರೆ. ಅಂದರೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಎಷ್ಟು? 15 ಎಕರೆಗೆ 3,500 ಕೋಟಿ ಕಾಂಪನ್ಸೇಷನ್ ಕೊಡಿ ಅಂತ ಹೇಳ್ತಾರೆ. ಹಾಂ, ಎಕರೆಗೆ 150 ಕೋಟಿ. ಬೆಂಗಳೂರಲ್ಲಿ ಎಲ್ಲೂ ಇಲ್ಲ 150 ಕೋಟಿ. ಅದೇ ಪಕ್ಕದಲ್ಲಿ ಸದಾಶಿವ ನಗರದ ಏನು ಲೇಔಟ್ ಆಗಿದೆ, ಅದು ಗಿಡ ಮರಗಳು ಬೆಳ್ಕೊಂಡಿರ್ತಕ್ಕಂಥ ಒಂದು ಜಾಗ. ಆ 3,500 ಕೋಟಿ ಪರಿಹಾರಕ್ಕೆ 1,000 ಕೋಟಿ ಖರ್ಚು ಮಾಡಿದ್ರೆ ಫ್ಲೇವರೇ ಆಗ್ಬಿಡುತ್ತೆ. ಮತ್ತು ಇದ್ರ ಬಗ್ಗೆ ಲಾಸ್ಟ್ ಕ್ಯಾಬಿನೆಟಲ್ಲೂ ಕೂಡ ತೀರ್ಮಾನ ಆಗೇ ಇದೆ. ತೀರ್ಮಾನ ಅಂದರೆ ಮಾತುಕತೆ ಆಗಿದೆ. ಫೈನಲ್ ಆಗಿ ಇವತ್ತು ಕ್ಯಾಬಿನೆಟ್ಟು ಡಿಸಿಷನ್ ತಗೊಳ್ತಾರೆ. ಮತ್ತು ಹಿಂದೆ ಕೂಡ ನಾವು ಫ್ಲೇವರ್ ಮಾಡಬೇಕು ಅಂತ ಹೊರಟಾಗ BJP ಅವರು ಅಡ್ಡಿ ಮಾಡಿದ್ರು. ನಿಮಗೆಲ್ಲ ಕ್ಯಾಂಪ ಇರಬೇಕು. ಹಾಂ, ಇಲ್ಲಿಂದ ಯಾವುದದು ಹೋಟೆಲು, ಹಾಂ, ಚಾಲುಕ್ಯ ಸರ್ಕಲ್ಲಿಂದ ಹಿಡಿದು ಹೆಬ್ಬಾಳ್ ಸರ್ಕಲ್ವರೆಗೂ ಕೂಡ ಫ್ಲೇವರ್ ಮಾಡಬೇಕು ಅಂತ ಜಾರ್ಜ್ ಅವರು ಈ ಇಲಾಖೆ ಮಂತ್ರಿ ಆಗಿದ್ದಾಗ ಟೆಂಡರ್ ಕರೆದ್ರು. ಯಾರೋ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿದರು. ಆ ಸಂದರ್ಭದಲ್ಲೆಲ್ಲ BJPಯವರು ವಿರೋಧ ಮಾಡಿದ್ರು. ಯಾಕಂದರೆ ಜನವಿರೋಧಿಗಳು BJPಯವರು. ಇವತ್ತು ಕೂಡ ನಾವು ಏರ್ಪೋರ್ಟಿಂದ ಬರಬೇಕಾಗಿದ್ದರೆ ಅಥವಾ ಏರ್ಪೋರ್ಟ್ ಹೋಗಬೇಕಾಗಿದ್ದರೆ ಆ ರಸ್ತೆಯಲ್ಲಿ 1 ಗಂಟೆ ಅಲ್ಲೇ ಕಳೆದೋಗ್ಬಿಡುತ್ತೆ. 1 ಗಂಟೆ ಆಚೆಯಿಂದ ಬರೋರು 1 ಗಂಟೆ ಅಲ್ಲಿ ಇರಬೇಕು, ಹೋಗೋರು 1 ಗಂಟೆ ಇರಬೇಕು. ಇದರಿಂದ ಸೂಕ್ತವಾದ ನಿರ್ಮಾಣವನ್ನು ಇವತ್ತು ತೀರ್ಮಾನ ನಮ್ಮ ಕ್ಯಾಬಿನೆಟ್ಟಲ್ಲಿ ತಗೊಳ್ತಾರೆ. ಯಾವುದು ಸಾರ್ವಜನಿಕರ ಹಣನೂ ಪೋಲಾಗಬಾರ್ದು. ಅದು ಈಗ ನಮಗೆ ಅಕ್ವೈರ್ ಮಾಡ್ಕೊಂಡಿದ್ದೀವಿ. ನಾವು 97ರಲ್ಲೇ ಈ ಪ್ರಾಪರ್ಟಿ ಅಕ್ವೈರ್ ಮಾಡ್ಕೊಂಡಿದ್ದೀವಿ. ಆ ಅಕ್ವೈರ್ ಮಾಡ್ಕೊಂಡಿರೋದ್ರ ಬಗ್ಗೆ, ಪರಿಹಾರದ ಬಗ್ಗೆ ಅವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಇನ್ನೂ ಜಡ್ಜ್ಮೆಂಟೇ ಕೊಟ್ಟಿಲ್ಲ. ಈ ಸರ್ಕಾರದ್ದು ಅಥವಾ ಮಹಾರಾಜರಿಗೆ ಸೇರಬೇಕು ಅಂತ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಆದರೂ ಕೂಡ 15 ಎಕರೆಗೆ 3,500 ಕೋಟಿ ಕೊಡಿ ಅಂತ ಹೇಳ್ತಾರೆ. 15 ಎಕರೆಗೆ 3,500 ಕೋಟಿ ಕೊಡಿ ಅಂತ ಹೇಳ್ತಾರೆ. ನಾವು ಯಾರು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ದು? ಆದೇಶ ಕೊಡ್ತಾರೆ. ಸದಾಶಿವನಗರ ಅದು. ಏನು ನಾನು ಪೇಪರಲ್ಲಿ ನೋಡಿದೆ, ಮಾಹಿತಿ ಗೊತ್ತಿಲ್ಲ, ತಿಳ್ಕೊಂಡು ನಿಮಗೆ ಹೇಳ್ತೀನಿ. ಈಗ 1991ರಲ್ಲಿ ಬ್ಯಾಂಗ್ಳೂರು ಪ್ಯಾಲೇಸ್ನ ಅಕ್ವೈರ್ ಮಾಡಿಕೊಂಡ್ರು. 97ರಲ್ಲಿ 90sಲ್ಲಿ ಆಗ ಎಷ್ಟು ವ್ಯಾಲ್ಯೂ? 11 ಕೋಟಿ, ಕರೆಕ್ಟಾ? ಆಗ ಇಡೀ ಪ್ಯಾಲೇಸ್ಗೆ ವ್ಯಾಲ್ಯೂ 11 ಕೋಟಿ ಲ್ಯಾಂಡ್ ಅಕ್ವಿಷನ್ ಪ್ರಕಾರ ಅಕ್ವೈರ್ ಮಾಡ್ಕೊಂಡ್ರು. ಯಾಕಂದರೆ ಅದೇನು ಪಾರ್ಕ್ ಏರಿಯಾ, ಅದೇನು ರೆಸಿಡೆನ್ಷಿಯಲ್ ಏರಿಯಾ ಅಲ್ಲ, ಏನೂ ಅಲ್ಲ. ಆಮೇಲೆ ರಸ್ತೆ ಮಾಡಬೇಕು ಅಂಥೇಳಿ ಆಮೇಲೆ ಅವರು
ಹಳೆ ಮಹಾರಾಜರ ಫ್ಯಾಮಿಲಿಯವರು ಕೋರ್ಟ್ಗೂ ಹೋದರು. ಕೋರ್ಟಲ್ಲಿ ಇದುವರೆಗೂ ಕೂಡ ತೀರ್ಮಾನ ಆಗಿಲ್ಲ. ನಾವು ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು ತಪ್ಪು ಅಂತ ಅವ್ರು ಹೋಗಿದ್ದಾರೆ. ಅಕ್ವೈರ್ ಮಾಡ್ಕೊಂಡ್ರೆ ಸರಿನೋ ತಪ್ಪು ಅಂತೇಳಿ ಸುಪ್ರೀಂ ಕೋರ್ಟು ಇನ್ನೂ ಜಡ್ಜ್ಮೆಂಟ್ ಕೊಡಬೇಕಾಗಿದೆ. ಇದ್ರ ಮಧ್ಯದಲ್ಲಿ 15 ಎಕರೆಗೆ ರಸ್ತೆ ಮಾಡೋದಕ್ಕೆ 3,500 ಕೋಟಿ ಕೇಳ್ತಾ ಇದ್ದಾರೆ. ಅಲ್ಲ, ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಎಷ್ಟು? 15 ಎಕರೆಗೆ 3,500 ಕೋಟಿ ಕಾಂಪನ್ಸೇಷನ್ ಕೊಡಿ ಅಂತ ಹೇಳ್ತಾರೆ. ಹಾಂ, ಎಕರೆಗೆ 150 ಕೋಟಿ. ಬೆಂಗಳೂರಲ್ಲಿ ಎಲ್ಲೂ ಇಲ್ಲ 150 ಕೋಟಿ. ಅದೇ ಪಕ್ಕದಲ್ಲಿ ಸದಾಶಿವ ನಗರದ ಏನು ಲೇಔಟ್ ಆಗಿದೆ, ಅದು ಗಿಡ ಮರಗಳು ಬೆಳ್ಕೊಂಡಿರ್ತಕ್ಕಂಥ ಒಂದು ಜಾಗ. ಆ 3,500 ಕೋಟಿ ಪರಿಹಾರಕ್ಕೆ 1,000 ಕೋಟಿ ಖರ್ಚು ಮಾಡಿದ್ರೆ ಫ್ಲೇವರೇ ಆಗ್ಬಿಡುತ್ತೆ. ಮತ್ತು ಇದ್ರ ಬಗ್ಗೆ ಲಾಸ್ಟ್ ಕ್ಯಾಬಿನೆಟಲ್ಲೂ ಕೂಡ ತೀರ್ಮಾನ ತೀರ್ಮಾನ ಅಂದರೆ ಮಾತುಕತೆ ಆಗಿದೆ. ಫೈನಲ್ ಆಗಿ ಇವತ್ತು ಕ್ಯಾಬಿನೆಟ್ಟು ಡಿಸಿಷನ್ ತಗೊಳ್ತಾರೆ. ಮತ್ತು ಹಿಂದೆ ಕೂಡ ನಾವು ಫ್ಲೇವರ್ ಮಾಡಬೇಕು ಅಂತ ಹೊರಟಾಗ BJP ಅವರು ಅಡ್ಡಿ ಮಾಡಿದ್ರು. ನಿಮಗೆಲ್ಲ ಜ್ಞಾಪಕ ಇರಬೇಕು. ಹಾಂ, ಇಲ್ಲಿಂದ ಯಾವುದದು ಹೋಟೆಲು, ಚಾಲುಕ್ಯ ಸರ್ಕಲ್ಲಿಂದ ಹಿಡಿದು ಹೆಬ್ಬಾಳ್ ಸರ್ಕಲ್ವರೆಗೂ ಕೂಡ ಫ್ಲೇವರ್ ಮಾಡಬೇಕು ಅಂತ ಜಾರ್ಜ್ ಅವರು ಈ ಇಲಾಖೆ ಮಂತ್ರಿ ಆಗಿದ್ದಾಗ ಟೆಂಡರ್ ಕರೆದ್ರು. ಯಾರೋ ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಆ ಸಂದರ್ಭದಲ್ಲೆಲ್ಲ BJPಯವರು ವಿರೋಧ ಮಾಡಿದ್ರು. ಯಾಕಂದರೆ ಜನವಿರೋಧಿಗಳು BJPಯವರು. ಇವತ್ತು ಕೂಡ ನಾವು ಏರ್ಪೋರ್ಟಿಂದ ಬರಬೇಕಾಗಿದ್ದರೆ ಅಥವಾ ಏರ್ಪೋರ್ಟ್ಗೆ ಹೋಗಬೇಕಾಗಿದ್ದರೆ ಆ ರಸ್ತೆಯಲ್ಲಿ 1 ಗಂಟೆ ಅಲ್ಲೇ ಕಳೆದೋಗ್ಬಿಡುತ್ತೆ. 1 ಗಂಟೆ ಆಚೆಯಿಂದ ಬರೋರು 1 ಗಂಟೆ ಅಲ್ಲಿ ಇರಬೇಕು, ಹೋಗೋರು 1 ಗಂಟೆ ಇರಬೇಕು. ಇದರಿಂದ ಸೂಕ್ತವಾದ ನಿರ್ಮಾಣವನ್ನು ಇವತ್ತು ತೀರ್ಮಾನ ನಮ್ಮ ಕ್ಯಾಬಿನೆಟ್ಟಲ್ಲಿ ತಗೊಳ್ತಾರೆ. ಯಾವುದು ಸಾರ್ವಜನಿಕರ ಹಣನೂ ಪೋಲಾಗಬಾರ್ದು. ಅದು ಈಗ ನಮಗೆ ಅಕ್ವೈರ್ ಮಾಡ್ಕೊಂಡಿದ್ದೀವಿ. ನಾವು 97ರಲ್ಲೇ ಈ ಪ್ರಾಪರ್ಟಿ ಅಕ್ವೈರ್ ಮಾಡ್ಕೊಂಡಿದ್ದೀವಿ. ಆ ಅಕ್ವೈರ್ ಮಾಡ್ಕೊಂಡಿರೋದ್ರ ಬಗ್ಗೆ, ಪರಿಹಾರದ ಬಗ್ಗೆ ಅವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಇನ್ನೂ ಜಡ್ಜ್ಮೆಂಟೇ ಕೊಟ್ಟಿಲ್ಲ. ಈ ಸರ್ಕಾರದ್ದು ಅಥವಾ ಮಹಾರಾಜರಿಗೆ ಸೇರಬೇಕು ಅಂತ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಆದರೂ ಕೂಡ 15 ಎಕರೆಗೆ 3,500 ಕೋಟಿ ಕೊಡಿ ಅಂತ ಹೇಳ್ತಾರೆ. 15 ಎಕರೆಗೆ 3,500 ಕೋಟಿ ಕೊಡಿ ಅಂತ ಹೇಳ್ತಾರೆ. ನಾವು ಯಾಕೆ ಯಾರು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ದು? ಆದೇಶ ಕೊಡ್ತಾರೆ. ಸದಾಶಿವನಗರ ಅದು. ಏನು ನಾನು ಪೇಪರಲ್ಲಿ ನೋಡಿದೆ, ಮಾಹಿತಿ ಗೊತ್ತಿಲ್ಲ, ತಿಳ್ಕೊಂಡು ನಿಮಗೆ ಹೇಳ್ತೀನಿ.